ಸರ್ ಡಾಕ್ಟರ್ ಓವರ್ಸೀಸ್ ಇದೇ ತಿಂಗಳು 16 ಮೇ ಅಂಬೇಡ್ಕರ್ ಭವನದಲ್ಲಿ ಸ್ಕಾಲರ್ಶಿಪ್ ಎಕ್ಸಾಮ್, ವೈದ್ಯ ಶಿಕ್ಷಣ ಸ್ಕಾಲರ್ಶಿಪ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಇದು ಎಲ್ಲ MBBS ಆಸ್ಪಿರೆಂಟ್ಸ್ಗೂ ಕೂಡ 5 ಲಕ್ಷದವರೆಗೂ ಸ್ಕಾಲರ್ಶಿಪ್ ಸಿಗುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡಿದ್ದೀವಿ. ಏನಾಗ್ತಾ ಇದೆ ಅಂದರೆ ನಮ್ಮ ಇಂಡಿಯಾದಲ್ಲಿ ಈಗ ಪ್ರತಿಯೊಬ್ಬ ಸ್ಟೂಡೆಂಟು ಕೂಡ MBBS ಮಾಡಬೇಕು ಅಂತ ಬಂದಾಗ ನೀಟ್ ಮಾರ್ಕ್ಸ್ ಅಂದರೆ ನೀಟ್ ಎಲಿಜಿಬಲ್ ಆದರೆ ಮಾತ್ರ MBBS ಅನ್ನು ಮಾಡುವಂಥದ್ದಾಗಿದೆ. ಇಲ್ಲ ನಾವು ಪ್ರೈವೇಟ್ ಸೀಟಲ್ಲಿ ಹೋಗ್ತೀವಿ MBBSಗೆ ಅಂದರೆ ಸುಮಾರು 1 ಕೋಟಿ 1.5 ಕೋಟಿವರೆಗೂ ಖರ್ಚು ವೆಚ್ಚಗಳು ಆಗ್ತಾಯಿದೆ. 2 ಕೋಟಿವರೆಗೂ ಕೂಡ ಖರ್ಚು ವೆಚ್ಚಗಳು ಆಗ್ತಾ ಇರೋದ್ರಿಂದ ಅಂಥ ವಿದ್ಯಾರ್ಥಿಗಳು ನಾವು ಮೆಡಿಕಲ್ ಮಾಡಲೇಬೇಕು, ನಮ್ಮ ಹತ್ರ ಅಷ್ಟು ಹಣ ಇಲ್ಲ ಅಂತ ಬಂದಾಗ ನಾವು ಅವರನ್ನು ಏನು ಮಾಡ್ತಾ ಇದ್ದೀವಿ, ಗೈಡ್ ಮಾಡ್ತಾ ಇದ್ದೀವಿ. ಯಾವ ರೀತಿ ಗೈಡ್ ಮಾಡ್ತಾ ಇದ್ದೀವಿ ಅಂದರೆ, ಹೊರದೇವಿ ಅಂತ ನೀವು ಕೇಳಿದ್ದೆ ಆದರೆ ಹೊರದೇಶದ ಮಕ್ಕಳಿಗೂ ಅಲ್ಲ, ಇಲ್ಲಿನ ಮಕ್ಕಳಿಗೂ ಕೂಡ ಅವ್ರು ನೀಟ್ ಮಾರ್ಕ್ಸ್ ಬೇಸಿಸ್ ನಿಮಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ಯಾವ ಕಾಲೇಜಲ್ಲಿ ನೀವು ಅಡ್ಮಿಷನ್ ಆಗ್ಬೋದು ಅಂತ ಹೇಳ್ಬೋದು ಸರ್. ಆಮೇಲೆ ಇಲ್ಲಿ MCC ಅಂತ ಇರುತ್ತೆ ಸರ್, ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಇರುತ್ತೆ ನಮ್ಮ ದೇಶದಲ್ಲಿ. ಆ MCC ಚಾರ್ಜಸನ್ನು ಪ್ರತಿಯೊಂದು ವಿದ್ಯಾರ್ಥಿನೂ ಕಟ್ಟಬೇಕು. ಇಲ್ಲಿ ನೀಟ್ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ ಆದರೆ ಅದು 2 ಲಕ್ಷದವರೆಗೂ ಆಗುತ್ತೆ. 2 ಲಕ್ಷದ ಹಣವನ್ನು ಅವ್ರು ಕಟ್ಟಲೇಬೇಕು. ಅವ್ರಿಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ ಆದರೆ ಅದು ಕ್ಯಾಟಗರಿ ಬೇಸಿಸ್ ಮೇಲೆ ರೀಫಂಡ್ ಆಗುತ್ತೆ. ಸೀಟ್ ಸಿಗಲಿಲ್ಲ ಅಂದರೆ ಕಂಪ್ಲೀಟಾಗಿ ರೀಫಂಡ್ ಆಗುತ್ತೆ. ಇದು ಸರ್ಕಾರಕ್ಕೆ ಕಟ್ಟುವಂಥ ಒಂದು ಹಣ. ಈ ಥರ ಎಲ್ಲ ರೀತಿಯ ಗೈಡೆನ್ಸನ್ನು ಕೊಡ್ತೀವಿ ನಾವು. ಇಲ್ಲ ಸರ್ ನಾವು ಇಲ್ಲೇ ಓದ್ತೀವಿ, ನಮ್ಗೆ ಇಲ್ಲೇ ಮೆಡಿಕಲ್ ಸೀಟ್ ಬೇಕು ಅಂದರೆ ಕೂಡ ಅದಕ್ಕೂ ಕೂಡ ನಾವು ಗೈಡೆನ್ಸನ್ನು ಕೊಡ್ತೀವಿ. ನಮ್ಮ ಡಾಕ್ಟರ್ ಓವರ್ಸೀಸ್ ಸರ್ ಮಿನಿಮಲ್ ಚಾರ್ಜಸಲ್ಲಿ ನಾವು ಆಯೋಜಿಸಿದ್ದೇವೆ. ಇದಕ್ಕೆ ನಮ್ಮ ಫೌಂಡರ್ ಆಗಿರುವಂಥ ಹರಿನರೇಂದ್ರ ಅವರು, ಆಮೇಲೆ ಡಾಕ್ಟರ್ ಭಾಗ್ಯಶ್ರೀ ಅವರು ಈ ಸೆಮಿನಾರ್ಗೆ ಬರ್ತಾರೆ. ನಾನು ಕೂಡ ಸೆಮಿನಾರ್ಗೆ ಬರ್ತೀನಿ. ಈ ಸೆಮಿನಾರಲ್ಲಿ ಮಕ್ಕಳಿಗೆ ಮೆಡಿಕಲ್ ಮಾಡುವುದು